According to National Curriculum Framework 2005, mathematics teachers need to shift towards promoting memorization and rigorous algorithms, mathematical reasoning and logic, becoming sole authority for right answers. ಸೊ ಇದರಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಅಂತ ಚೂಸ್ ಮಾಡಬೇಕು. ಸೊ ಫಸ್ಟ್ ಒನ್ ಇದು ರಾಂಗು. ಸೊ ಈ ರೀತಿ ಮಾಡೋಂಗಿಲ್ಲ. ಮೆಮೊರೈಸೇಷನ್ನು ಮತ್ತು ರಿಗರಸ್ ಅಲ್ಗಾರಿದಮ್ಸ್ಗೆ ಇಂಪಾರ್ಟೆನ್ಸ್ ಕೊಡೋಂಗಿಲ್ಲ ನಾವು. ಆಮೇಲೆ ಸೋಲ್ ಅಥಾರಿಟಿ ಫಾರ್ ರೈಟ್ ಆನ್ಸರ್, ಬರೀ ರೈಟ್ ಆನ್ಸರ್ಸ್ನಷ್ಟೇ ಎಕ್ಸ್ಪೆಕ್ಟ್ ಮಾಡೋದಲ್ಲ. ಸೊ ಇದು ಕೂಡ ರಾಂಗ್. ಸೊ ಬಿ ಮಾತ್ರ ಇಲ್ಲಿ ಕರೆಕ್ಟ್ ಆಗಿರೋಂಥ ಒಂದು ಮೆಥಡ್. ಸೊ ಓನ್ಲಿ ಬಿ ಈಸ್ ಕರೆಕ್ಟ್. ಸೊ ಆಪ್ಷನ್ 2 ಕರೆಕ್ಟ್ ಇಲ್ಲಿ. ಎ ಟ್ರಯಾಂಗಲ್ ಹ್ಯಾವಿಂಗ್ ಆಲ್ ಸೈಡ್ಸ್ ಆಫ್ ಡಿಫ್ರೆಂಟ್ ಲೆಂತ್ಸ್ ಈಸ್ ಕಾಲ್ಡ್. ನೋಡಿ, 3 ಸೈಡ್ಗಳು ಈಕ್ವಲ್ ಆಗಿತ್ತು ಅಂತಂದರೆ ಈಕ್ವಲ್ಯಾಟ್ರಲ್ ಅಂತ ಕರಿತೀವಿ. 2 ಸೈಡ್ಗಳು ಈಕ್ವಲ್ ಆಗಿದ್ದರೆ ಇದೊಂದು ಟ್ರಯಾಂಗಲ್. ಇಫ್ ಆಲ್ ದ 3 sides are equal, then equilateral triangle. If any 2 sides are equal, then isosceles triangle. Then if all the 3 sides are different, then it is called as scalene triangle. So isosceles ಅಂತಂದ್ರೆ ಇದು 2 sides are equal ಬಟ್ ಆಲ್ ಸೈಡ್ಸ್ ಅಲ್ಲ. ರೈಟ್ ಆಂಗಲ್ ಟ್ರಯಾಂಗಲ್, ಅದರಲ್ಲಿ ಸೈಡ್ಸ್ಗಳು ಈಕ್ವಲ್ ಆಗಿರ್ಬೋದು ಅಥವಾ ಈಕ್ವಲ್ ಆಗಿರೋದಾಗಿರ್ಬೋದು. ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ ಆಲ್ ದ 3 sides are equal. So here the question is about scalene triangle. Which of the following is not related to Indian mathematics? ಸೂರ್ಯ ಸಿದ್ಧಾಂತ, ಲೀಲಾವತಿ ಮತ್ತು ಬೌಧಾಯನ ಸುಲಭ ಸೂತ್ರ ಈ 3 ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಬುಕ್ಸು. ಚರಕ ಸಂಹಿತಾ ಈಸ್ ರಿಲೇಟೆಡ್ ಟು ಆಯುರ್ವೇದಿಕ್. ದೇರ್ಫೋರ್ ದಿಸ್ ಈಸ್ ನಾಟ್ ರಿಲೇಟೆಡ್ ಟು ಮ್ಯಾಥಮೆಟಿಕ್ಸ್. ನೆಕ್ಸ್ಟ್ ಒನ್ ಈಸ್ ದ ವ್ಯಾಲ್ಯೂ ಆಫ್ 4/7 ಪ್ಲಸ್ 5/14 ಮೈನಸ್ 7/8. ಸೊ ಡಿನಾಮಿನೇಟರ್ಗಳು ಬೇರೆ ಬೇರೆ ಇದೆ. ಟೇಕ್ ದ LCM. 7, 14, 8. 7 1s, 7 2s 14, 8, 2 1s, 2 4s. 14 4s 54, 56 I think. 56. ಸೊ 56 ಅಂತಂದರೆ ಡಿನಾಮಿನೇಟ್ರಲ್ಲಿ 56 ಬಂದೇ ಬರುತ್ತೆ. ಸೊ ಇಲ್ಲಿಷ್ಟು ಆಗಬೇಕು. 7 8 56, 7 8s, 14 4s, 8 7s. ಸೊ 8 4 32, 8 4s 32 ಪ್ಲಸ್ 5 4s 20 ಮೈನಸ್ 49. ಸೊ ಇವೆರಡನ್ನ ಆ್ಯಡ್ ಮಾಡಿದರೆ ವಿ ಗೆಟ್ 52 ಮೈನಸ್ 49. 52 ಮೈನಸ್ 49 ಅಂತಂದ್ರೆ ಅಲ್ಲಿಗೆ 3/56. ಸೊ ಆಪ್ಷನ್ 2 ಕರೆಕ್ಟ್. A person withdrew rupees 4,560 from his bank account on 4th of a month and deposited rupees 2,567 on 20th of the same month. If at the end of the month balance is rupees 3,125, then money in rupees at the start of the month in his account was. ಸೊ ಸ್ಟಾರ್ಟಿಂಗ್ ಎಷ್ಟಿತ್ತು ಅಂತ ಗೊತ್ತಿಲ್ಲ ನಮಗೆ. ಸೊ ಸ್ಟಾರ್ಟಿಂಗ್ ಎಷ್ಟಿತ್ತು ಅಂತಂದರೆ ಎಕ್ಸ್ ಅಮೌಂಟ್ ಇತ್ತು ಅಂತ ಅನ್ಕೊಳ್ಳಿ, ಎಕ್ಸ್ ಇತ್ತು ಅನ್ಕೊಳ್ಳಿ. ವಿತ್ಡ್ರಾ ಮಾಡಿದ ಅಂತಂದರೆ ಮೈನಸ್. ಸೊ ಮೈನಸ್ 4,560 rupees ವಿತ್ಡ್ರಾ ಮಾಡಿದ. ಅದಾದಮೇಲೆ 2,567 rupees ಡೆಪಾಸಿಟ್ ಮಾಡಿದ. ಹಾಗಾಗಿ ಅದನ್ನು ಆ್ಯಡ್ ಮಾಡ್ತೀವಿ, 2,567. ಸೊ ಇಷ್ಟೆಲ್ಲ ಆದಮೇಲೆ ದ ಎಂಡ್ ಎಷ್ಟಿದೆ ಅಮೌಂಟು ಅಂತಂದರೆ ಬ್ಯಾಲೆನ್ಸು 3,125. ಸೊ ಇದು ಈಕ್ವೇಷನ್ ಸಾಲ್ವ್ ಮಾಡಿ. ಮೈನಸ್ ಈ ಕಡೆ ಬಂದರೆ ಪ್ಲಸ್ ಆಯಿತು. ಸೊ ಇದು ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ. ಇದನ್ನು ಆ್ಯಡ್ ಮಾಡಬೇಕು. ಸೊ 3125 4560 ಆ್ಯಡ್ ಮಾಡಿ 5 8 6 7. ಸೊ ಇದರಲ್ಲಿ ಇದನ್ನು ಈ ಕಡೆ ತಗೊಂಡ್ರೆ ಮೈನಸ್ ಆಗ್ತದೆ, ಸಬ್ಟ್ರಾಕ್ಟ್ ಮಾಡಬೇಕು. 2 5 6 7 ಸಬ್ಟ್ರಾಕ್ಟ್ ಮಾಡಿ. ಸೊ ಸಬ್ಟ್ರಾಕ್ಟ್ ಮಾಡಿದರೆ 7ಅಲ್ಲಿ 5 ಹೋಗಲ್ಲ. ಇದನ್ನು 7 ಮಾಡ್ಕೊಳ್ಳೋಣ. ಇದು 15 ಆದರೆ ಇದು 8. 7 - 6 ಅಂದರೆ 1, 6 - 5 ಅಂದರೆ 1, 7 - 2 ಅಂದರೆ 5, 5 1 1 8. ಸೊ ಆಪ್ಷನ್ 3 ಕರೆಕ್ಟ್. ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಅ ಡೆಫಿನೆಟ್ ಲೆಂತ್? ನೋಡಿ, ಈ ಮೀನಿಂಗ್ಗಳೆಲ್ಲ ಗೊತ್ತಿರಬೇಕು. ಲೈನ್ ಅಂದ್ರೇನು, ಲೈನ್ ಸೆಗ್ಮೆಂಟ್ ಅಂದ್ರೇನು, ರೇ ಅಂದ್ರೇನು ಅಂತೇಳಿ. ಇದೇನಿದು? ಇಟ್ ಈಸ್ ಅ ರೇ.
ಇಟ್ ಈಸ್ ಎ ಲೈನ್ ಸೆಗ್ಮೆಂಟ್. ಮತ್ತು ಎರಡೂ ಕಡೆ ಆರೋ ಮಾರ್ಕ್ ಇದ್ದರೆ, ಇಲ್ಲಿ ಆರೋ ಮಾರ್ಕ್ ಒಂದೇ ಕಡೆ ಬರುತ್ತೆ. ಸೊ ನಾನು ಇನ್ನೊಂದು ಕಡೆ ಆರೋ ಮಾರ್ಕ್ ಹಾಕ್ತೀನಿ. ಇದು ಲೈನ್, ಇಟ್ಸ್ ಅ ಲೈನ್. ಸೊ ಇದೇನಿದು? ಇಟ್ ಈಸ್ ಅ ಲೈನ್, ಇಟ್ ಈಸ್ ಎ ರೇ, ಇಟ್ ಈಸ್ ಎ ಲೈನ್ ಸೆಗ್ಮೆಂಟ್. ಇಟ್ ಈಸ್ ಎ ಲೈನ್ ಸೆಗ್ಮೆಂಟ್. ಲೈನನ್ನು ಎರಡೂ ಕಡೆ ಇಂಡೆಫಿನೆಟ್ಲಿ ಏನು ಮಾಡ್ಬೋದು ಅಂತಂದರೆ ಎಕ್ಸ್ಟೆಂಡ್ ಮಾಡ್ಬೋದು. ಇಂಡೆಫಿನೆಟ್ಲಿ ಎಕ್ಸ್ಟೆಂಡ್ ಮಾಡ್ಬೋದು. ರೇಗೆ ಒಂದು ಇನಿಷಿಯಲ್ ಪಾಯಿಂಟ್ ಇರುತ್ತೆ, ಒಂದು ಡೈರೆಕ್ಷನಲ್ಲಿ ಅದು ಇಂಡೆಫಿನೆಟ್ಲಿ ಎಕ್ಸ್ಟೆಂಡ್ ಮಾಡ್ಬೋದು. ಲೈನ್ ಸೆಗ್ಮೆಂಟು ಪರ್ಟಿಕ್ಯುಲರ್ ಲೆಂತ್ ಇರುತ್ತೆ, ದೇರ್ ಫೋರ್ ಡೆಫಿನೆಟ್ ಲೆಂತ್ ಇರೋದು ಒಂದು ಲೈನ್ ಸೆಗ್ಮೆಂಟಿಗೆ ಮಾತ್ರ. ಆದರೆ ಪ್ಲೇನ್ ಅಂದರೆ ಏನು ಅಂತಂದರೆ, ಪ್ಲೇನ್ ಅಂದರೆ ಒಂದು ಸರ್ಫೇಸು, ಅದನ್ನು ಒಂದು ಪ್ಲೇನ್ ಅಂತ ಕರಿತೀವಿ. ಈಗ ಸ್ಕ್ರೀನ್ ಕಾಣಿಸ್ತಾ ಇದೆ, ಆ ಕಂಪ್ಲೀಟ್ ಸ್ಕ್ರೀನ್ ಒಂದು ಪ್ಲೇನು, ಒಂದು ಶೀಟ್ ಆಫ್ ಪೇಪರ್ ಒಂದು ಪ್ಲೇನ್. ಸೊ ಆ ಥರ ಅದಕ್ಕೆ ಡೆಫಿನೆಟ್ ಲೆಂತ್ ಇಲ್ಲ. ಪ್ಲೇನ್ ಕೂಡ ಇನ್ಫೈನೈಟ್ ಆಗಿ ಎಕ್ಸ್ಟೆಂಡ್ ಆಗ್ತದೆ, ಪ್ಲೇನ್ ಕೂಡ ಇನ್ಫೈನೈಟ್ಲಿ ಎಕ್ಸ್ಟೆಂಡ್ ಆಗುತ್ತೆ. ಹಾಗಾಗಿ ಇಲ್ಲಿ ಡೆಫಿನೆಟ್ ಲೆಂತ್ ಇರೋದು ಯಾವುದು ಅಂದರೆ ಲೈನ್ ಸೆಗ್ಮೆಂಟ್ ಮಾತ್ರ. ಸಮ್ ಆಫ್ ದ ಪ್ರೈಮ್ ನಂಬರ್ಸ್ ಬಿಟ್ವೀನ್ 31 ಆ್ಯಂಡ್ 60. 31 ಮತ್ತು 60 ನಡುವೆ ಇರ್ತಕ್ಕಂಥ ಪ್ರೈಮ್ ನಂಬರ್ಸ್ಗಳ ಸಮ್. ಫಸ್ಟ್ ಆಫ್ ಆಲ್ ಪ್ರೈಮ್ ನಂಬರ್ಸ್ಗಳನ್ನ ಕಲೆಕ್ಟ್ ಮಾಡೋಣ. ಗೊತ್ತು ನಿಮಗೆ, ಪ್ರೈಮ್ ನಂಬರ್ಸ್ ಅಂತಂದರೆ ಓನ್ಲಿ 2 ಡಿಸ್ಟಿಂಕ್ಟ್ ಫ್ಯಾಕ್ಟರ್ಸ್ ಇರೋಂಥವನ್ನ ನಾವು ಏನಂತ ಕರಿತೀವಿ? ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಇಲ್ಲಿ 31 ಮತ್ತು 60 ನಡುವೆ ಇರ್ತಕ್ಕಂಥ ಬಿಟ್ವೀನ್ ಅಂತ ಹೇಳಿದ್ದಾನೆ. ಸೊ ಬಿಟ್ವೀನ್ ಅಂತ ಹೇಳಿದಾಗ 31 ನಾವೇನು ಮಾಡಬೇಕು? ತಗೊಳ್ಬಾರ್ದು. ಈ ಒಂದು 31 ಇಸ್ ಅ ಪ್ರೈಮ್ ನಂಬರ್, ವಿ ಶುಡ್ ನಾಟ್ ಕನ್ಸಿಡರ್ ಇಟ್ ಆಸ್ ಅ ಪ್ರೈಮ್ ನಂಬರ್. ಸೊ ಹಿಯರ್ ಹಾಗಾದರೆ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು ಅಂತಂದರೆ 33 ಆಗಲ್ಲ, 35, 37 ಆಗ್ತದೆ. ನೆಕ್ಸ್ಟ್ ಪ್ರೈಮ್ ನಂಬರ್ ಈಸ್ 37. ಅದಾದಮೇಲೆ 39 ಆಗಲ್ಲ, 41 ಇಸ್ ಅ ಪ್ರೈಮ್ ನಂಬರ್. ಅದಾದಮೇಲೆ 43 ಇಸ್ ಅ ಪ್ರೈಮ್ ನಂಬರ್, 47 ಇಸ್ ಅ ಪ್ರೈಮ್ ನಂಬರ್, 49 ಪ್ರೈಮ್ ನಂಬರ್ ಅಲ್ಲ, 51 ಆಗಲ್ಲ, 53, ಎಸ್ 53 ಇಸ್ ಪ್ರೈಮ್ ನಂಬರ್, 57 7 ಅದಾಗಲ್ಲ, 53 ಆಗಲ್ಲ, 59 ಆಗ್ತದೆ ಲಾಸ್ಟ್. 60ವರೆಗೆ ಅಷ್ಟೇ ಬೇಕಾಗಿರೋದು, 59. ಈಗ ನೋಡಿ, 9 + 1 10, 7 + 3 ಇದೊಂದು 10, ಇದೊಂದು 7 + 3 10. ಸೊ ಅಲ್ಲಿಗೆ 30 ಆಯಿತು. 30 ಅಂದರೆ 0 ಕ್ಯಾರಿ 3, 5 5 10, 10 14 18, 18 4 22, 22 + 3 25 + 3 28, 280. ಸೊ ಆಪ್ಷನ್ 2. Radha walks 3 km 725 meter per day on Monday, Wednesday, Friday, whereas she walks 2 km 9 meter per day on Tuesday and Thursday. Total distance covered by her from Monday to Friday is, ನೋಡಿ 3 km 725 meter, ಅದನ್ನು ಪಾಯಿಂಟಲ್ಲಿ ಬರ್ಕೊಂಡ್ಬಿಡ್ತೀನಿ ನಾನು, 3.725. ಸೊ 3 km 725 meter ಎಷ್ಟು ದಿನ ವಾಕ್ ಮಾಡ್ತಾಳೆ ಅಂತಂದರೆ ಮಂಡೇ, ವೆನ್ಸ್ಡೇ, ಫ್ರೈಡೆ, 3 days. ಸೊ ಇದು ಟೋಟಲ್ ಎಷ್ಟಾಯಿತು ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ 3 5s 15, ಕ್ಯಾರಿ 1, 3 2s 6 + 1 7, 3 7s 21, ಕ್ಯಾರಿ 2, 3 3s 9 + 2 11. ಸೊ 11 ಕಿಲೋಮೀಟರ್ಸು 175 meters. ಇದು 3 ದಿನ. ಆಮೇಲೆ 2 ದಿನ 2 km 9 meter. ಇದನ್ನು ಬರ್ಕೊಳ್ಬೇಕಾದ್ರೆ ಭಾಳ ಹುಷಾರಾಗಿರ್ಬೇಕು. 2 km 9 meter ಹೆಂಗೆ ಬರಿಬೇಕು? 9 ಮೀಟರ್ನ 0.009 ಭಾಳ ಇಂಪಾರ್ಟೆಂಟು. 2.9 ಅಂತ ಬರೆದ್ರೆ ಮುಗಿದ ಕತೆ. ಅದು ನೋಡಿ 2.9 ಅಂತಂದರೆ 2 km 900 meter ಅಂತ ಅರ್ಥ. 2.09 ಅಂತ ಬರೆದ್ರೆ 2 km 90 meter ಅಂತ ಅರ್ಥ. ಇಲ್ಲಿ 900 ಇರುತ್ತೆ, 90 meter ಅಂತ ಅರ್ಥ. ಸೊ 2 km 9 meter ಅಂತಂದರೆ 2.009 ಅಂತ ಅರ್ಥ. ಸೊ ಇದು ಕಷ್ಟ ಆಗುತ್ತೆ ಅನ್ನೋದಾದರೆ ನೀವೇನು ಮಾಡ್ಬೋದು ಅಂದರೆ ಇನ್ ಟರ್ಮ್ಸ್ ಆಫ್ ಮೀಟರ್ ಬರ್ಕೊಂಡು ಆಮೇಲೆ ಕಿಲೋಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಳ್ರಿ. ಮೀಟ್ರಿಗೆ ಬರ್ಕೊಂಡ್ರೆ ಇದೆಷ್ಟಾಗ್ತದೆ? 3725 meter. ಇದೆಷ್ಟಾಗ್ತದೆ? ಇದೆಷ್ಟಾಗುತ್ತಂದರೆ 2009 meter. ಎರಡನ್ನು ಮಲ್ಟಿಪ್ಲೈ ಮಾಡ್ಕೊಳ್ರಿ, ಆಮೇಲೆ ಅದನ್ನು ಕಿಲೋಮೀಟ್ರ್ ಮತ್ತು ಮೀಟರ್ಗೆ ಚೇಂಜ್ ಮಾಡ್ಕೊಳ್ರಿ.
ಸೊ ನಾನಿಲ್ಲಿ ಪಾಯಿಂಟಲ್ಲೇ ಮಾಡ್ಕೊತೀನಿ ಡೈರೆಕ್ಟಾಗಿ. ಇದು 2 ದಿನ ಇದೆ, ಟ್ಯೂಸ್ಡೇ ಥರ್ಸ್ಡೇ. 2 9s 18, 0, 0.2 2s 4. ಮಲ್ಟಿಪ್ಲೈ ಮಾಡಿ ಗೊತ್ತಾಗುತ್ತಲ್ಲ ನಿಮಗೆ. 2 9s 18 8 ಕ್ಯಾರಿ 1 2 0 0 +1 ಅಷ್ಟು ಟೋಟಲ್ ಡಿಸ್ಟೆನ್ಸ್ ಬೇಕು. ಸೊ ಆ್ಯಡ್ ಮಾಡ್ಬೇಕು ನಾವು. 4.018, 8 4 13, 9 1 15. ಸೊ 15.193 kilometers. So option 3. How many planks of size 2 meter, 35 centimeter and 8 centimeter can be made from a wooden block? ಒಂದು ದೊಡ್ಡ ವುಡನ್ ಬ್ಲಾಕ್ ಇದೆ, ಯಾವುದು ಅಂದರೆ 8 ಮೀಟರ್ ಲಾಂಗು, 70 ಸೆಂಟಿಮೀಟರ್ ವೈಡು, 40 ಸೆಂಟಿಮೀಟರ್ ಥಿಕ್. ಇದರಿಂದ ಎಷ್ಟು ಸಣ್ಣ ಸಣ್ಣ ಪ್ಲ್ಯಾಂಕ್ಗಳನ್ನ ಮಾಡ್ಬೋದು ಅಂತ ಕೇಳಿದರಲ್ಲಿ. ಸೊ ಗೊತ್ತು ನಿಮಗೆ. ಸೊ ಇದನ್ನು ಯಾವ ರೀತಿ ಮಾಡಬೇಕು ಅಂತಂದರೆ, ವುಡನ್ ಬ್ಲಾಕಲ್ಲಿ ಈ ಸ್ಮಾಲ್ ಪ್ಲ್ಯಾಂಕ್ ಸೈಜನ್ನು ಡಿವೈಡ್ ಮಾಡಬೇಕು. ಸೊ ಡಿವೈಡ್ ಮಾಡಿದ್ರೆ ನಮಗೆ ಎಷ್ಟು ಮಾಡಬಹುದು ಅಂತೇಳಿ ಗೊತ್ತಾಗ್ತದೆ. ಸೊ ಫಸ್ಟ್ ನಾನೇನು ಮಾಡ್ತೀನಿ ಅಂತಂದರೆ, ವುಡನ್ ಬ್ಲಾಕ್ ಸೈಜ್ ಬರ್ಕೊತೀನಿ 8 ಮೀಟರ್ 75 ಸೆಂಟಿಮೀಟರ್ ಇನ್ಕ್ಲೂಡಿಂಗ್ ದಿಯರ್ ಯೂನಿಟ್ಸ್ 40 ಸೆಂಟಿಮೀಟರ್ ಡಿವೈಡೆಡ್ ಬೈ 2 ಮೀಟರ್ 35 ಸೆಂಟಿಮೀಟರ್ 8 ಸೆಂಟಿಮೀಟರ್. ಮೀಟ್ರಿಗೆ ಮೀಟ್ರ್ ಹೋಗಲಿ, ಸೆಂಟಿಮೀಟ್ರಿಗೆ ಸೆಂಟಿಮೀಟರ್, ಸೆಂಟಿಮೀಟ್ರಿಗೆ ಸೆಂಟಿಮೀಟರ್. ಸೊ ಪ್ಯೂರ್ಲಿ ನಂಬರ್ ಮಾತ್ರ ಉಳಿತು. 35 1s 35 2s, 2 1s 2 1s, 8 1s 8 1s. ಸೊ ಉಳಿದೆಷ್ಟು 40. ಎಷ್ಟು ಮಾಡ್ಬೋದು ಅಂದರೆ 40 ಪ್ಲ್ಯಾಂಕ್ಸ್ ಮಾಡ್ಬೋದು. ಸ್ಟೂಡೆಂಟ್ಸ್ ಫೀಲ್ ಡಿಫಿಕಲ್ಟಿ ಇನ್ ಸಾಲ್ವಿಂಗ್ ಡಿವಿಷನ್ ಪ್ರಾಬ್ಲಮ್ಸ್ ಬಿಕಾಸ್, ಯಾಕೆ ಡಿವಿಷನ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಕಷ್ಟಪಡ್ತಾರೆ ಅಂತಂದರೆ, ಸ್ಟೂಡೆಂಟ್ಸ್ ಡು ನಾಟ್ ಲೈಕ್ ದ ಸೈನ್ ಆಫ್ ಡಿವಿಷನ್. ಸೊ ಫಸ್ಟ್ ಆಪ್ಷನ್ ರಾಂಗ್. Division problems have no utility in daily life. No, not at all. So they have utility in our real life. There are no informal ways of solving division problem. There are so many informal ways. ಹೆಂಗೆ ಅಂತಂದರೆ, ನಾರ್ಮಲ್ ಆಗಿ ಗ್ರೂಪ್ ಮಾಡೋದ್ರ ಮೂಲಕ ನಾವು ಡಿವೈಡ್ ಮಾಡಿ ಡಿವಿಷನ್ನ ಹೇಳ್ಕೊಡ್ಬೋದು, ಅಥವಾ ರಿಪೀಟೆಡ್ ಸಬ್ಟ್ರಾಕ್ಷನ್ ಮೂಲಕ ಕೂಡ ನಾವು ಡಿವಿಷನ್ನ ಹೇಳ್ಕೊಡ್ಬೋದು. ಸೊ ಆ ರೀತಿ ಇನ್ಫಾರ್ಮಲ್ ವೇಸ್ ಇದೆ. ಸೊ ಇಲ್ಲಿ ಇಲ್ಲ ಅಂತ ಹೇಳ್ತಾರೆ, ಸೊ ಅದು ಕೂಡ ಅಲ್ಲ. ಸೊ 4th one ಇಸ್ ದ ಕರೆಕ್ಟ್ ಆಪ್ಷನ್. ಏನಿದೆ ಇಲ್ಲಿ, ಫಾರ್ ಸಾಲ್ವಿಂಗ್ ಡಿವಿಷನ್ ಪ್ರಾಬ್ಲಮ್ಸ್ ಸ್ಟೂಡೆಂಟ್ಸ್ ನೀಡ್ ಟು ನೋ ಅಡಿಷನ್, ಸಬ್ಟ್ರಾಕ್ಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಥರೋಲಿ. ಸೊ ಡಿವಿಷನ್ವರೆಗೂ ಬಂದಿದ್ದಾರೆ ಅಂತಂದರೆ ಅದು ನಡುವೆ ಸಬ್ಟ್ರಾಕ್ಷನ್ ಬರ್ತಾ ಇರ್ತದೆ, ಮಲ್ಟಿಪ್ಲಿಕೇಶನ್ ಬರ್ತಾ ಇರ್ತದೆ. ಹಾಗಾಗಿ ಸೊ ಅದೆಲ್ಲನೂ ಥರೋಲಿ ಗೊತ್ತಿದ್ದರೆ ಅವ್ರೇನು ಮಾಡ್ಬೋದು ಅಂತಂದರೆ ಸಾಲ್ವ್ ಮಾಡ್ಬೋದು.